ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ರಾಜ್ಯದ ರೈತರಿಗೆ ಅಲ್ಲ, ದೇಶದ ರೈತರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅದಾಗಲೇ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ರೈತರುಗಳಿಗೆ ಪ್ರತಿ ವರ್ಷ 3 ಕಂತುಗಳಲ್ಲಿ 2,000 ರೂಪಾಯಿ ಅಂದರೆ 6,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ಮತ್ತೊಂದು ಅದೇ ರೀತಿಯಾದಂತಹ ಹೊಸ ಯೋಜನೆ ಬಂದಿದೆ. ಈ ಒಂದು ಯೋಜನೆ ಮೂಲಕ ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗುತ್ತೆ. ಹೌದು, ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನು ಕೊಡುವಂತಹ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಒಂದು ಯೋಜನೆಯ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಂತ. ಅಂದರೆ ರೈತರು ಡಿಗ್ನಿಫೈಡ್ ಆಗಿ ಬಾಳಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಯಾರ ಮೇಲೂ ಅವಲಂಬಿತರಾಗಿರಬಾರ್ದು, ಅಂದರೆ ಬೇಸಿಕ್ ನೀಡ್ಸ್ಗೋಸ್ಕರ ಬೇರೆಯವ್ರ ಮೇಲೆ ಅವಲಂಬಿತರಾಗಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಿಸಾನ್ ಮಾನ್ ಧನ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನಿಜಕ್ಕೂ ಇದು ಒಂದು ಒಳ್ಳೆ ಯೋಜನೆ ಅಂತ ಹೇಳ್ಬೋದು. ಯಾಕಂದರೆ ಗೌರ್ಮೆಂಟ್ ಕೆಲಸದವ್ರಿಗೆ ಮಾತ್ರ ಪೆನ್ಷನ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ಪ್ರೈವೇಟ್ ಅವ್ರಿಗೂ ಕೂಡ ಅದು ಬೇರೆ ಕೆಲಸ ಮಾಡ್ತಿರೋಂಥವ್ರು ಕೂಡ ಪೆನ್ಷನ್ ತಗೊಳ್ಳೋ ರೀತಿ ಒಂದಷ್ಟು ಸ್ಕೀಮ್ಗಳನ್ನು ಮಾಡಿದರು. ಈಗ ರೈತರಿಗೂ ಕೂಡ ಪ್ರತಿ ತಿಂಗಳು ಪಿಂಚಣಿ ಬರುವಂತಹ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನಿಜಕ್ಕೂ ಇದೊಂಥರ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಈ ಒಂದು ಯೋಜನೆಯನ್ನು ಯಾರೆಲ್ಲ ತಗೋಬಹುದು, ಹೇಗೆ ತಗೋಬೇಕು, ಅರ್ಜಿ ಹಾಕೋದು ಹೇಗೆ, ಈ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಂದರೆ ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಇದು ಬಂದು ಸಣ್ಣ ರೈತರು ಅಥವಾ ಅತಿ ಸಣ್ಣ ರೈತರು ಏನಿರ್ತಾರೆ ಅವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಕೊಡುವಂತಹ ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಾಗಿರುತ್ತೆ. ಭಾರತದ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಬೆಂಬಲಿಸೋ ಕಾರಣಕ್ಕೋಸ್ಕರ ಈ ಒಂದು ಸರ್ಕಾರಿ ಬೆಂಬಲಿತ ಪಿಂಚಣಿ ಯೋಜನೆಯನ್ನು ರೂಪುಗೊಂಡಿದೆ. ಇದನ್ನು ಜಾರಿಗೆ ಕೂಡ ತಂದಿದ್ದಾರೆ. ಈ ಒಂದು ಯೋಜನೆಯ ಮೂಲಕ ರೈತರು 60 ವರ್ಷ ತಲುಪಿದ ನಂತರ, ಈಗ ಹೆಂಗೆ ಗೌರ್ಮೆಂಟ್ ಜಾಬ್ ಅವರು ರಿಟೈರ್ಡ್ ಆದಮೇಲೆ ಪೆನ್ಷನ್ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೋ ಅದೇ ರೀತಿ ರೈತರು ಕೂಡ ರಿಟೈರ್ಮೆಂಟ್ ತಗೊಳ್ಳೋ ರೀತಿ 60 ವರ್ಷ ಆದಮೇಲೆ ರೈತರು ಕೆಲಸ ಮಾಡ್ತಾರೆ, ಅದು ಬೇರೆ ವಿಚಾರ. ಆದರೆ 60 ವರ್ಷ ಆದ ನಂತರ ರೈತರಿಗೂ ಕೂಡ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಬರುವಂತಹ ಸ್ಕೀಮೇ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಾಗಿರುತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತೆ. ಇನ್ನು ಈ ಒಂದು ಯೋಜನೆ ಏನಕ್ಕೆ ಅಂದರೆ ರೈತರು ನಿವೃತ್ತಿಯ ನಂತರ ಆರ್ಥಿಕವಾಗಿ ಸ್ವತಂತ್ರರಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಪೂರ್ತಿಯಾಗಿ ಸಹಾಯ ಆಗಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗಾದರೂ ಇದೊಂದು ಆರ್ಥಿಕವಾಗಿ ಸ್ವತಂತ್ರರಾಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಅವರ ಒಂದು ಅಗತ್ಯವನ್ನು ಪೂರೈಸ್ಕೊಳ್ಳೋ ಕಾರಣಕ್ಕೋಸ್ಕರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇನ್ನು ಈ ಒಂದು ಕಿಸಾನ್ ಮಾನ್ ಧನ್ ಯೋಜನೆಯಲ್ಲಿ ಏನೇನು ಪ್ರಯೋಜನ ಅಂತಂತಂದರೆ, ಒಂದು ಇದು ಕಂಡೀಷನ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರಯೋಜನ ಆಗುತ್ತೆ. ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತಾ ವಲಯವನ್ನು ಒದಗಿಸುತ್ತೆ. ರೈತರು ಮಾಸಿಕವಾಗಿ 3,000 ರೂಪಾಯಿ ಪಿಂಚಣಿಯನ್ನು ಪಡೆಯೋದನ್ನು ಕನ್ಫರ್ಮ್ ಮಾಡುತ್ತೆ, ಖಾತ್ರಿಪಡಿಸುತ್ತೆ. ಜೊತೆಗೆ ಈ ಒಂದು ಯೋಜನೆ ಹೆಚ್ಚು ಖರ್ಚಾಗೋದಿಲ್ಲ, ಖರ್ಚು ಕಡಿಮೆ ಇದೆ. ಜೊತೆಗೆ ದಾಖಲಾತಿ ಸಮಯದಲ್ಲಿ ರೈತರ ವಯಸ್ಸನ್ನು ಅವಲಂಬಿಸಿ ಒಂದಷ್ಟು ಮಾಸಿಕ ಕೊಡುಗೆಗಳನ್ನು ರೈತರು ಕೂಡ ಕೊಡಬೇಕು, ಅದನ್ನು ಕೂಡ ತಿಳಿಸ್ತೀನಿ. ಇನ್ನು ಈ ಒಂದು ಯೋಜನೆಯಲ್ಲಿ ರೈತರಿಗೆ ಆರ್ಥಿಕ ಸ್ವತಂತ್ರ ಉತ್ತೇಜಿಸುತ್ತದೆ. ಆಗಲೇ ಹೇಳ್ದಲ್ಲ, ಸೇಮ್ ಅದೇ ರೀತಿಯಾಗಿ. ಸೊ 60 ವರ್ಷಕ್ಕೆ ಮುಂಚೆನೇ ಏನಾದರೂ ರೈತರು ತೀರ್ಕೊಂಡ್ಬಿಟ್ರೆ ಆಗೇನಾಗುತ್ತೆ, ಅವರ ಸಂಗಾತಿ ಏನಿರ್ತಾರೆ ರಿಜಿಸ್ಟರ್ ಮಾಡುವಂತಹ ಅರ್ಜಿ ಹಾಕುವಂಥ ಸಮಯದಲ್ಲಿ ಸಂಗಾತಿಯನ್ನು ಕೊಡಬೇಕಾಗುತ್ತೆ. ಆ ಸಂಗಾತಿಗೆ ಪೆನ್ಷನ್ ಬರ್ತಾ ಹೋಗುತ್ತೆ. ಇನ್ನು ಮಾನದಂಡಗಳು ಏನೇನು ಅಂತಂದರೆ, ಯಾರ್ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತಂದರೆ, ಮೊದಲನೇದಾಗಿ ಅವರು ರೈತರಾಗಿರಬೇಕು. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಲ್ಲಿ ಏನೇನು ಅರ್ಹತೆ ಮಾನದಂಡಗಳು ಅಂದರೆ, ಭಾರತದಲ್ಲಿರುವಂಥ ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದಕ್ಕೆ ಅರ್ಜಿ ಹಾಕ್ಬೋದು. ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದರೆ ಯಾರು ಅಂತಂದರೆ, 2 ಹೆಕ್ಟೇರ್ ಅಂದರೆ 5 ಎಕರೆಗಳಿಗಿಂತ ಕಡಿಮೆ ಭೂಮಿ ಇರುವಂತಹ ರೈತರು. 5 ಎಕರೆ ಕೃಷಿ ಭೂಮಿಗಿಂತ ಕಡಿಮೆ ಇರುವಂತಹ ರೈತರುಗಳು. 5 ಎಕರೆಗಿಂತ ಜಾಸ್ತಿ ಭೂಮಿ ಇದ್ದರೆ ಅವರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಲ್ಲ. ಆ ಕಾರಣಕ್ಕೋಸ್ಕರ 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಇರುವಂತಹ ರೈತರು ಈ ಒಂದು ಯೋಜನೆಯ ಫಲವನ್ನು ಪಡ್ಕೋಬಹುದಾಗಿದೆ. ಇನ್ನು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಈ ಒಂದು ಹೇಗೆ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಹಾಕಿ 2,000 ರೂಪಾಯಿ ಅವಾಗ ಬರ್ತಾ ಇರುತ್ತಲ್ಲ, ಅದೇ ರೀತಿಯಾಗಿ ಇದಕ್ಕೂ ಕೂಡ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅರ್ಜಿಯನ್ನು ಹಾಕೋದಕ್ಕೆ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ. 18ರಿಂದ 40 ವರ್ಷ ವಯಸ್ಸಿನವ್ರು ಮಾತ್ರ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯ. ಯಾಕೆ 18ರಿಂದ 40 ವರ್ಷ ಅಂತಂದರೆ, ಈ ಒಂದು ಯೋಜನೆಯಲ್ಲಿ ಸಂಪೂರ್ಣವಾಗಿ ಪ್ರತಿ ತಿಂಗಳು ಫ್ರೀಯಾಗಿ ಕೊಡೋದಿಲ್ಲ ಕೇಂದ್ರ ಸರ್ಕಾರ 3,000 ರೂಪಾಯಿನ. ಹೇಗೆ ಯೋಜನೆಯನ್ನು ರೂಪಿಸಿದ್ದಾರೆ ಅಂತಂದರೆ, ಬೇರೆ NPS ಸ್ಕೀಮ್ ಆಗಿರ್ಬೋದು, ಬೇರೆ ಸ್ಕೀಮ್ಗಳೆಲ್ಲ ಮಾಡಿದಾರಲ್ಲ, ಅದೇ ರೀತಿಯಾಗಿ ಇದರಲ್ಲಿ ರೈತರು ಕೂಡ ಹಣವನ್ನು ಕಟ್ಟಬೇಕು. ಅಂದರೆ ಕಡಿಮೆ ಮೊತ್ತ 55 ರೂಪಾಯಿ ಹಣವನ್ನು ಕಟ್ಟಬೇಕಾಗತ್ತೆ. ನೀವೆಷ್ಟು ಹಣವನ್ನು ಕಟ್ತೀರೋ ಅಷ್ಟೇ ಹಣವನ್ನು ಸರ್ಕಾರ ಕೂಡ ಕಟ್ಟಿದಾಗ ಅದೆಲ್ಲವೂ ಕೂಡ ಸೇವಿಂಗ್ಸ್ ಆಗಿ ನೀವು 60 ವರ್ಷ ತಲುಪಿದ ನಂತರ ಆ ಹಣ ನಿಮಗೆ 3,000 ರೂಪಾಯಿ ಆಗಿ ಪ್ರತಿ ತಿಂಗಳು
ಕನ್ಫರ್ಮ್ ಆಗಿ ಬರುತ್ತೆ. ಇದನ್ನು ಖಾತ್ರಿಯನ್ನು ಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ಕಡೆಯಿಂದ. 18ರಿಂದ 40 ವರ್ಷ ವಯಸ್ಸಿನವ್ರಿಗೆ ಮಾತ್ರ ಹಾಕಬೇಕು. 40 ವರ್ಷ ಆದಮೇಲೆ ಹಣ ಕಟ್ಟಲಿಕ್ಕೆ ಕಡಿಮೆ ಆಗುತ್ತಲ್ಲ, ಯಾಕಂದರೆ ನೀವು ಅದಕ್ಕೆ ಕೊಡುಗೆಯನ್ನು ಕೊಡಬೇಕಲ್ಲ, ಆ ಕಾರಣಕ್ಕೋಸ್ಕರ 40 ವರ್ಷವನ್ನು ಮಿತಿಯನ್ನು ಒಂದು ಇಟ್ಟಿದ್ದಾರೆ. ಇನ್ನು ಈ ಒಂದು ಅರ್ಜಿಯನ್ನು ಮಾಡಬೇಕು ಅಂತಂದರೆ ರೈತರು ನಿಮ್ಮ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರಬೇಕು, ಆಧಾರ್ ಕಾರ್ಡನ್ನು ಇರಬೇಕಾಗುತ್ತೆ. ಆಲ್ರೆಡಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಮಾಡಿಸಿರ್ತೀರ, ಸೊ ಅದೇ ಕೂಡ ಇದಕ್ಕೂ ಕೂಡ ಅನ್ವಯ ಆಗುತ್ತೆ. ಇನ್ನು ಈ ಒಂದು ಯೋಜನೆಯಲ್ಲಿ ಎಲ್ಲ ಅರ್ಹ ಇರುವಂತಹ ರೈತರಿಗೆ ಮುಕ್ತವಾಗಿರುತ್ತೆ. ಜೊತೆಗೆ ಭಾರತದ ಕೃಷಿ ಸಮುದಾಯದ ದೊಡ್ಡ ಭಾಗ ಈ ಉಪಕ್ರಮದಿಂದ ಪ್ರಯೋಜನ ಪಡಿಬೇಕು ಅನ್ನೋದನ್ನು ಇದೊಂದು ಯೋಜನೆ ಖಾತ್ರಿಪಡಿಸುತ್ತೆ. ಇನ್ನು ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಹಾಕೋದು ಬಹಳ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ತಾಲೂಕು ಆಫೀಸ್ಗಳಿಗೆ ಹೋಗಿ ಅರ್ಜಿಯನ್ನು ಹಾಕಬೇಕಾಗಿತ್ತು ಆ ಟೈಮ್ನಲ್ಲೆಲ್ಲ. ಬಟ್ ಈಗ ಆ ಥರ ಅಲ್ಲ, ನೀವೇ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕೋಬೋದು, ಅಥವಾ ಹತ್ತಿರದಲ್ಲಿರುವ CSC ಸೆಂಟರ್ಗಳ ಸಾಮಾನ್ಯ ಸೇವಾ ಕೇಂದ್ರಗಳಿರುತ್ತಲ್ಲ ಅಲ್ಲಿ ಹೋಗಿ ಕೂಡ ಅರ್ಜಿಯನ್ನು ಹಾಕ್ಬೋದಾಗಿದೆ. ಇನ್ನು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ ನೀವು ಆನ್ಲೈನಲ್ಲೇ ಮಾಡ್ಕೋಬೋದು. ಆಗಲೇ ಹೇಳ್ದಂಗೆ pmkmy.gov.in ಈ ಒಂದು ವೆಬ್ಸೈಟ್ಗೆ ಹೋದರೆ ಅಲ್ಲಿ ಬಂದು ಸ್ವಯಂ ದಾಖಲಾತಿ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPಯನ್ನು ಕೊಡಿ. OTPಯನ್ನು ಕೊಟ್ಟಾಗ ಅಲ್ಲಿ ನೆಕ್ಸ್ಟ್ ಕೇಳುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಫಿಲ್ ಮಾಡಬೇಕು, ಆಧಾರ್ ನಂಬರನ್ನು ಕೊಡಬೇಕಾಗುತ್ತೆ. ಆಧಾರ್ ನಂಬರನ್ನು ಕೊಟ್ಟು ಅಲ್ಲಿರುವಂತಹ ಕಂಡೀಷನ್ಗೆ ಓಕೆ ಅಂತ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಆನ್ಲೈನ್ ಫಾರ್ಮಲ್ಲಿ ಒಂದಷ್ಟು ಮಾಹಿತಿಯನ್ನು ಕೇಳ್ತಾರೆ. ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತು, ನೀವು ಪುರುಷರ ಮಹಿಳೆಯರ ಕೇಳುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರು, ಇಮೇಲ್ ID, ರಾಜ್ಯ, ಜಿಲ್ಲೆ ಪ್ರತಿಯೊಂದನ್ನು ಕೇಳುತ್ತೆ. ಕೊಟ್ಟ ನಂತರ ಎಲ್ಲ ದಾಖಲಾತಿಗಳನ್ನು ಕೊಟ್ಟ ಮೇಲೆ ನಿಮ್ಮ ಒಂದು ಬ್ಯಾಂಕ್ IFSC ಕೋಡು ಮತ್ತು ಬ್ಯಾಂಕ್ ಅಕೌಂಟ್ ನಂಬರನ್ನು ಕೇಳುತ್ತೆ. ಎಲ್ಲವನ್ನು ಕೂಡ ನಮೂದು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಮದುವೆ ಆಗಿದ್ದೀರೋ ಆಗಿಲ್ವೋ ಅಂತ ಕೇಳುತ್ತೆ. ಆಗಿದ್ದರೆ ಅಥವಾ ಆಗಿಲ್ಲ ಅಂತಂದರೆ ನೀವು ನಾಮಿನಿ ಯಾರನ್ನಾದ್ರೂ ಒಬ್ರನ್ನ ಕೊಡಬೇಕಾಗುತ್ತೆ. ಆಗಿದ್ದರೆ ನಿಮ್ಮ ಒಂದು ಸಂಗಾತಿನ ನಾಮಿನಿಯಾಗಿ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೀವು ಎಷ್ಟು ವರ್ಷ ಅಂತ ಕೇಳುತ್ತೆ. ಎಷ್ಟು ವರ್ಷ ಅಂತ ಫಿಲ್ ಮಾಡಿದ್ಮೇಲೆ ಅದು ನೀವು ಪ್ರತಿ ತಿಂಗಳು ಇಷ್ಟು ಅಮೌಂಟನ್ನು ಕಟ್ಟಬೇಕು ಅಂತ ತಿಳಿಸುತ್ತೆ. ಎಷ್ಟು ಅಮೌಂಟ್ ಅಂತಂದರೆ 18 ವರ್ಷ ಇದ್ದರೆ ನೀವು 55 ರೂಪಾಯಿ ಪ್ರತಿ ತಿಂಗಳು 55 ರೂಪಾಯಿ ಕಟ್ಟಬೇಕಾಗುತ್ತೆ. 40 ವರ್ಷ ವಯಸ್ಸಾಗಿದ್ದರೆ 200 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂದರೆ 55ರಿಂದ 200 ರೂಪಾಯಿ ರೇಂಜಲ್ಲಿರುತ್ತೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ. ಅಂದರೆ 60 ವರ್ಷ ಕಂಪ್ಲೀಟ್ ಆಗೋವರೆಗೆ ಎಷ್ಟು ಕಟ್ಟಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 18 ವರ್ಷದಿಂದ 40 ವರ್ಷದವರೆಗೆ ಅಪ್ಲೈ ಮಾಡ್ಬೋದು. 18 ವರ್ಷ ಆಗಿದ್ದರೆ 55 ರೂಪಾಯಿ, 40 ವರ್ಷ ಆಗಿದ್ದರೆ 200 ರೂಪಾಯಿ. ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಎಷ್ಟು ಏನಂತ ಅಂದ್ಬಿಟ್ಟು ಅಲ್ಲೇ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತಿಳಿಸುತ್ತೆ. ಸೊ ಅದಾದ ನಂತರ ನೀವು ಮಾಸಕ್ಕೆ ಹೇಗೆ ಅಮೌಂಟನ್ನು ಕೊಡ್ತೀರಾ ಅಂದ್ಬಿಟ್ಟು ಅದು ಆಟೋ ಡಿಬಿಟ್ ಥರನೂ ಮಾಡ್ಕೋಬೋದು. ಅಂದರೆ ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ಕಾಗಿ ಕಟ್ಟಾಗೋ ಥರನೂ ಕೂಡ ಮಾಡ್ಕೋಬೋದು. ಜೊತೆಗೆ 3 ತಿಂಗಳಿಗೊಂದ್ಸತಿ ಕಟ್ತೀವಿ, ಅಥವಾ 6 ತಿಂಗಳಿಗೊಂದ್ಸತಿ ಕೊಡ್ತೀವಿ, ಅಥವಾ ತಿಂಗಳಿಗೊಂದ್ಸತಿ ಕಟ್ತೀವಿ, ಅಥವಾ ವರ್ಷಕ್ಕೊಂದ್ಸತಿ ಕಟ್ತೀವಿ ಅನ್ನೋ ರೀತಿಯೂ ಮಾಡ್ಕೋಬೋದು. ಈ LIC ಪಾಲಿಸಿ ಎಲ್ಲ ಕಟ್ತೀವಿ ನೋಡಿ, ಆ ರೀತಿಯಾಗಿ ಇದಕ್ಕೂ ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕ ಅಥವಾ ಅರ್ಧ ವಾರ್ಷಿಕ ಅಥವಾ ವಾರ್ಷಿಕವಾಗಿ ನಾವು ಅಮೌಂಟ್ ಕಟ್ತೀವಿ ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿದೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಂಡೀಷನ್ಸ್ಗೆಲ್ಲ ಓಕೆ ಮಾಡಿ ನೀವು ನಿಮ್ಮ ಒಂದು ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ಕಾರ್ಡ್ ಕೂಡ ಬರುತ್ತೆ. ಈಗ ಬೇರೆ ಬೇರೆ ಯೋಜನೆಗಳಿಗೆ ಒಂದು ಕಾರ್ಡ್ ರೀತಿಯಾಗಿ ಕೊಡ್ತಾರಲ್ಲ, ಅದೇ ರೀತಿಯಾಗಿ ಈ ಒಂದು ಯೋಜನೆಯಲ್ಲೂ ಕೂಡ ನಿಮಗೆ ಕಾರ್ಡ್ ಕೊಡ್ತಾರೆ. ಸೊ ಅದೊಂದು ನಿಮಗೆ ಅರ್ಜಿ ಹಾಕಿದೆ ಸಕ್ಸಸ್ಫುಲ್ ಆಗಿ ಅನ್ನೋದಕ್ಕೆ ಅದೊಂದು ಖಾತ್ರಿಯನ್ನು ಪಡಿಸುತ್ತೆ. ಇನ್ನು ಆಲ್ರೆಡಿ ನೀವೇನಾದರೂ PM ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಆದಾಯ ಮತ್ತು ಭೂ ದಾಖಲಾತಿಗಳನ್ನು ಏನು ಸಬ್ಮಿಟ್ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಒಂದು ಅರ್ಹತೆಯನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಆಧಾರ್ ಕಾರ್ಡ್ ನಂಬರು ಜೊತೆಗೆ ಮೊಬೈಲ್ ನಂಬರು ಈ ರೀತಿಯಾದಂತಹ ಮತ್ತು ವಯಸ್ಸಿನ ಪುರಾವೆಯನ್ನು ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಇರಬೇಕು. ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಇರುವಂತಹ ಯಾವ್ದಾದ್ರು ಡಾಕ್ಯುಮೆಂಟನ್ನು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಇನ್ನು ನಿಮಗೆ ಇದು ಕಷ್ಟ ಅನಿಸಿದ್ರೆ ಏನು ಚಿಂತೆ ಮಾಡಬೇಡಿ, CSC ಸೆಂಟ್ರಿಗೆ ಹೋಗಿ, ಸಾಮಾನ್ಯ ಸೇವಾ ಕೇಂದ್ರಗಳು, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಲ್ಯಾಂಡ್ದು ಜೆರಾಕ್ಸ್ ತೊಗೊಂಡೋಗಿ, ಯಾವತ್ತೂ ಎಲ್ಲಿಗೆ ಆಗಲಿ ಡಾಕ್ಯುಮೆಂಟ್ಗಳನ್ನು ಒರಿಜಿನಲ್ ತೊಗೊಂಡೋಗಬೇಡಿ. ಒಂದು ಜೆರಾಕ್ಸ್ ಪ್ರತಿಯನ್ನು ತೊಗೊಂಡು, ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೊಗೊಂಡು, ಮೊಬೈಲ್ ನಂಬರನ್ನು ತೊಗೊಂಡು CSC ಸೆಂಟ್ರ್ಗಳಿಗೆ ಹೋಗಿ ಅಲ್ಲಿ ಆರಾಮಾಗಿ ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತಾರೆ. ಅರ್ಜಿಯನ್ನು ಹಾಕಿದ ನಂತರ ಆಗಲೇ ಹೇಳ್ದಂಗೆ ನಾನು PMKMY ಕಾರ್ಡನ್ನು ಸ್ವೀಕರಿಸ್ತಾರೆ. ಇದೊಂದು ನೀವು ಯಶಸ್ವಿಯಾಗಿ ರಿಜಿಸ್ಟರ್ ಆಗಿದ್ದೀರಾ, ದಾಖಲಾತಿ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಒಂದು ಪುರಾವೆ ಆಗಿರುತ್ತೆ, ಅದಕ್ಕೊಂದು ಪ್ರೂಫ್ ಆಗಿರುತ್ತೆ. ಸೊ ಈ ಒಂದು ಮಾಸಿಕ ಕೊಡುಗೆ ಹೇಗೆ ಅಂತಂದರೆ ಆಗಲೇ ಹೇಳ್ದಂಗೆ 55 ರೂಪಾಯಿ, 18 ವರ್ಷ ಆಗಿದ್ರೆ 55 ರೂಪಾಯಿ, 40 ವರ್ಷ ಆಗಿದ್ರೆ 200 ರೂಪಾಯಿ ಮಧ್ಯೆ ಅದು ವ್ಯತ್ಯಾಸ ಆಗುತ್ತೆ. ನೀವು ಎಷ್ಟು ಅಮೌಂಟ್ ಕಟ್ತೀರೋ ಅಷ್ಟೇ ಅಮೌಂಟನ್ನು ಸರ್ಕಾರವು ಕೂಡ ಕೊಡುಗೆಯಾಗಿ ಕೊಡುತ್ತೆ. ಸೊ ಎರಡೂ ಕೂಡ ಕಂಬೈನ್ ಆಗಿ ನೀವು 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ನು ಬರ್ತಾ ಹೋಗುತ್ತೆ. ಅಕಸ್ಮಾತ್ 60 ವರ್ಷಕ್ಕಿಂತ ಮುಂಚೆ ಏನಾದರೂ ನೀವು
ಡ್ರಾಪ್ ಮಾಡಿದ್ರೆ ಅಥವಾ ತೀರ್ಕೊಂಡ್ರೆ ಈ ರೀತಿ ಆದರೆ ದೇಣಿಗೆ ಮತ್ತು ಬಡ್ಡಿಯನ್ನು ಉಳಿತಾಯ ಖಾತೆಯ ದರದಲ್ಲಿ ವಾಪಸ್ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ತೀರ್ಕೊಂಡ್ರೆ ನಿಮ್ಮ ಒಂದು ಸಂಗಾತಿ ಏನಿರ್ತಾರೆ, ಹೆಂಡತಿ ಅಥವಾ ಗಂಡ ಯಾರ್ಯಾರ್ತಾರೆ ಅವರು ಈ ಒಂದು ಯೋಜನೆಯನ್ನು ಮುಂದುವರಿಸ್ಬೋದು. ಅಕಸ್ಮಾತ್ ಮುಂದುವರಿಸಲಿಲ್ಲ ಅಂದರೆ ಹಿಂಪಡ್ಕೋಬೋದು. ಬೇಡ ನಮಗೆ ಸಾಕು ಅಂದರೆ ಅಷ್ಟುವರೆಗೆ ಏನು ಸೇವಿಂಗ್ಸ್ ಆಗಿದೆ ಆ ಸೇವಿಂಗ್ಸ್ ಎಲ್ಲವನ್ನು ಕೂಡ ನಿಮಗೆ ರಿಟರ್ನ್ ಉಳಿತಾಯ ಖಾತೆ ದರದಲ್ಲಿ ವಾಪಸ್ಸನ್ನು ಕೊಡ್ತಾರೆ. ಇನ್ನು ಅಕಸ್ಮಾತ್ ಇಬ್ಬರೂ ಕೂಡ ತೀರ್ಕೊಂಡ್ರೆ, ಗಂಡ ಹೆಂಡತಿ ಇಬ್ಬರೂ ಕೂಡ ತೀರ್ಕೊಂಡ್ರೆ ಆ ಹಣ ಯಾರಿಗೂ ಬರಲ್ಲ. ಅದು ಬಂದು ಸರ್ಕಾರದ ಪೆನ್ಷನ್ ಏನು ಇದಿರುತ್ತೆ ಫಂಡು ಅದಕ್ಕೆ ವಾಪಸ್ ಹೋಗುತ್ತೆ. ಸೊ ರೈತರು ತಮ್ಮ ಉಳಿತಾಯವನ್ನು ಕಳೆದುಕೊಳ್ಳದಂತೆ ಇದು ಗ್ಯಾರಂಟಿ ಇರುತ್ತೆ. ಯಾಕಂದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಇಷ್ಟೇ ಗ್ಯಾರಂಟಿ ಅಂತ ಇರುತ್ತಲ್ಲ, ಅದ್ರ ಮೇಲೆ ಹಣ ಬ್ಯಾಂಕ್ಗಳು ದಿವಾಳಿ ಆದರೆ ಖಾತ್ರಿಪಡಿಸಲ್ಲ. ಇದು ಆ ಥರ ಅಲ್ಲ, ಇದು ಖಾತ್ರಿಪಡಿಸುತ್ತೆ. ಕೇಂದ್ರ ಸರ್ಕಾರದ ಕಡೆಯಿಂದನೇ ಈ ಒಂದು ಯೋಜನೆ ಖಾತ್ರಿಯಾಗಿರುತ್ತೆ. ಸೊ ನಿಮ್ಮ ಒಂದು ಹಣಕ್ಕೆ ಮೋಸ ಇರೋದಿಲ್ಲ. ಬಟ್ ನೀವು ಹಣ ಕಟ್ಟಬೇಕು. ಪೆನ್ಷನ್ ತಗೋಬೇಕಂದ್ರೆ ಕಡಿಮೆ ಹಣವನ್ನು ಕಟ್ಟಬೇಕು. ಅಷ್ಟೇ ಹಣವನ್ನು ಸರ್ಕಾರವು ಕೂಡ ಕೊಡುಗೆ ಕೊಟ್ಟು ನಿಮಗೆ ಪ್ರತಿ ತಿಂಗಳು 60 ವರ್ಷ ಆದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಬರೋ ಥರ ಆಗುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಸಂಗಾತಿಯ ಹೆಸರು, ಜೊತೆಗೆ ಡೇಟ್ ಆಫ್ ಬರ್ತ್, ಮುಖ್ಯವಾಗಿ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು, IFSC ಕೋಡ್ ಬೇಕು, ಮೊಬೈಲ್ ನಂಬರ್ ಬೇಕು, ಆಧಾರ್ ನಂಬರ್ ಬೇಕು. ಇದಿಷ್ಟು ಬೇಕು. ಇದಿಷ್ಟನ್ನು ಇಟ್ಕೊಂಡು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಸೊ ಹತ್ತಿರದಲ್ಲಿರುವಂತಹ CSC ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಹಾಕ್ಕೊಳ್ಳಿ, ಅಥವಾ ಮೊಬೈಲ್ನಲ್ಲೇ ಹಾಕ್ಕೋಬೋದು. ಅಕಸ್ಮಾತ್ ನಿಮಗೆ ಅದನ್ನು ತೋರಿಸ್ಕೊಡಿ ಅಂತಂದರೆ ನಾನು ಯಾರ್ದಾರು ಒಬ್ಬರದ್ದು ಈಸ್ಕೊಂಡು ಅರ್ಜಿಯನ್ನು ಹಾಕೋದು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಅದು ಅರ್ಜಿಯನ್ನು ಹಾಕೋದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಒಂದು ವಾರದಲ್ಲಿ. ನೀವು ಅದನ್ನು ನೋಡ್ಕೊಂಡು ಕೂಡ ಅರ್ಜಿಯನ್ನು ಮನೇಲೇ ಮೊಬೈಲಲ್ಲೇ ಹಾಕೋಬೋದಾಗಿದೆ. ಇಲ್ಲ ಅಂದರೆ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ತಗೋತಾರೆ. ಹತ್ತಿರದಲ್ಲಿರುವಂಥ CSC ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಹಾಕಿಸ್ಕೋಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಬಹಳ ಉಪಯುಕ್ತವಾಗಿದೆ. ಅವಶ್ಯಕತೆ ಇರೋರು ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಮುಂದಂಥ ಕಾಲಕ್ಕೆ ಆಗ ತಿಂಗಳ ಬಂದರೆ ಈಗೇನೋ ಅಯ್ಯೋ ಕಟ್ಟಬೇಕಾ ಮಾಡಬೇಕಂತ ಆಲೋಚನೆ ಮಾಡ್ತೀವಿ. ಸೊ ಮುಂದಂಥ ದಿನಗಳಿಗೆ ಯಾರ ಮೇಲೂ ಒಂದು ಸಣ್ಣ ಪುಟ್ಟ ದುಡ್ಡಿಗೂ ಅವಲಂಬಿತರಾಗಿರಬಾರ್ದು. ಅಂದರೆ ಈ ಥರ ಸಣ್ಣ ಸಣ್ಣ ಸ್ಕೀಮ್ಗಳು ಒಳ್ಳೆಯದು. ಸೊ ಅವಶ್ಯಕತೆ ಇದ್ದವರು ಅಷ್ಟೇ ಮಾಡ್ಕೊಳ್ಳಿ. ಅವಶ್ಯಕತೆ ಇಲ್ಲ, ನಮಗೆ ಬೇಡ, ನಮ್ಮ ಹತ್ರ ಬೇಜಾನಿದೆ ಅಂದರೆ ಇದೇನು ಅವಶ್ಯಕತೆ ನಿಮಗೆ ಬರೋದಿಲ್ಲ. ಇಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.